ಎನ್ಐಎಗೆ ಸಿಕ್ಕಿದೆ ಪೆಹಲ್ಗಾಮ್ ದಾಳಿಯ ಸ್ಫೋಟಕವಾದಂತ ಮಾಹಿತಿ. ಪೆಹಲ್ಗಾಮ್ ದಾಳಿಯಲ್ಲಿ ಉಗ್ರರಿಗೆ ಸ್ಥಳೀಯರು ಸಹಾಯವನ್ನ ಮಾಡಿದ್ರು ಅನ್ನೋ ಸಂಶಯದ ಆಧಾರದ ಮೇಲೆ ಒಂದಿಷ್ಟು ಜನರನ್ನ ಕರೆಸಿ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಕೆಲವರ ಮನೆಗಳನ್ನ ಅಲ್ಲಿನ ಸರ್ಕಾರ ಧ್ವಂಸಗೊಳಿಸಿತ್ತು. ಇನ್ನು ದಾಳಿಯಲ್ಲಿ ನಿಷೇಧಿತ ಸಂಘಟನೆಗಳ ಬೆಂಬಲಿಗರ ಕೈವಾಡದ ಸಂಶಯ ವ್ಯಕ್ತವಾಗ್ತಿದೆ. ಈ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಕಾಶ್ಮೀರದಾದ್ಯಂತ ಹುರಿಯತ್ ಬಣಗಳ ಮೇಲೆ ಎನ್ಐಎ ದಾಳಿಯನ್ನ ಮಾಡಿದೆ. ಜಮಾತ್ ಇ ಇಸ್ಲಾಮಿ ಬೆಂಬಲಿಗರ ಮೇಲೂ ಕೂಡ ಎನ್ಐಎ ದಾಳಿಯನ್ನ ಮಾಡಿದೆ. ಇನ್ನು ದುಷ್ಕೃತ್ಯಕ್ಕೆ ಬಳಕೆ ಮಾಡಿದಂತ ಹಲವಾರು ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಕುಪ್ವಾರ, ಹಂದ್ವಾರ, ಅನಂತನಾಗ್, ಟ್ರಾಲ್, ಪುಲ್ವಾಮಾ, ಸೋಪೋರ್, ಬಾರಾಮುಲ್ಲಾ, ಬಂಡೀಪೋರಾದಲ್ಲಿ ಈ ಸಂಘಟನೆಗಳ ಸುಮಾರು 100ಕ್ಕೂ ಅಧಿಕ ಜನ ವಾಸ ಮಾಡ್ಕೊಂಡಿದ್ರಲ್ಲ, ಅವ್ರ ಮನೆಗಳ ಮೇಲೆ ದಾಳಿಯಾಗಿದೆ. ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಿದೆ. ಎಸ್ಪೆಷಲಿ ಅವ್ರು ಯಾರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡಿದ್ದಾರೆ ಥ್ರೂ ಫೋನ್, ಸೊ ಆ ಕರೆ ಮತ್ತೆ ಸಂಭಾಷಣೆಗಳ ಮೇಲೆ ಎನ್ಐಎ ನಿಗಾ ವಹಿಸಿದೆ. ನಿಷೇಧಿತ ಸಂಘಟನೆಗಳ ಬೆಂಬಲಿಗರಿಗೆ ಎನ್ಐಎ ಇದೀಗ ಶಾಕ್ ಅನ್ನ ಕೊಟ್ಟಿದೆ. ಕಾಶ್ಮೀರದಲ್ಲಿ ಎನ್ಐಎ ಟೀಮ್ನಿಂದ ರೇಡ್ ಮಾಡಲಾಗ್ತಾ ಇದೆ. ದಾಳಿಯಲ್ಲಿ ಉಗ್ರರಿಗೆ ಸ್ಥಳೀಯರು ಯಾರೆಲ್ಲ ಸಹಾಯ ಮಾಡಿದ್ರು, ಈ ನಿಟ್ಟಿನಲ್ಲಿ ನಿಷೇಧಿತ ಸಂಘಟನೆಗಳ ಬೆಂಬಲಿಗರ ಕೈವಾಡ ಈ ದಾಳಿಯಲ್ಲಿ ಇದೆ ಅಂತೇಳಿ ಸಂಶಯ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ರಾಘವೇಂದ್ರ ಗುಡಿ. ಈ ಅನುಮಾನ ಈ ಹಿಂದಿನಿಂದಲೂ ಇತ್ತು. ಯಾವುದೇ ದಾಳಿ ಆದಂತಹ ಸಂದರ್ಭದಲ್ಲಿ ಕಾಶ್ಮೀರ ಭಾಗದಲ್ಲಿ ಸ್ಥಳೀಯರ ಕೈವಾಡ ಇಲ್ಲದೆ ಉಗ್ರರು ಈ ರೀತಿ ದಾಳಿ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಇಲ್ಲಿನ ಭದ್ರತೆ ಇರ್ಬೋದು, ಪ್ರವಾಸಿಗರು ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೆ, ಅಪ್ ಟು ಡೇಟ್ ಕೊಡೋದು ಎಲ್ಲರೂ ಕೂಡ ಸ್ಥಳೀಯರೇ ಅಂತೇಳಿ ಉಗ್ರರಿಗೆ. ಸೊ ಈಗ ಸ್ಥಳೀಯರ ಸಹಾಯದ ಬಗ್ಗೆ, ನಿಷೇಧಿತ ಸಂಘಟನೆಗಳ ಕಾರ್ಯಕರ್ತರ ಬಗ್ಗೆ ಏನೆಲ್ಲ ಮಾಹಿತಿ ಸಿಕ್ಕಿದೆ ಗುಡಿ? ಪ್ರಮುಖವಾಗಿ ಹುರಿಯತ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು ಏನಿತ್ತು, ಆ ಹುರಿಯತ್ನಿಂದಲೇ ಸಾಕಷ್ಟು ಮಟ್ಟದಲ್ಲಿ ಪ್ರತ್ಯೇಕತಾವಾದಿತನ ನಡೀತಾ ಇದ್ದದ್ದು. ಕಾಶ್ಮೀರದಲ್ಲಿ ಕಲ್ಲು ತೂರಾಟ ಇರ್ಬೋದು, ಅಥವಾ ಅಮಾಯಕರ ಮೇಲೆ ದಾಳಿ ಮಾಡುವಂಥದ್ದು ಇರ್ಬೋದು, ಈ ರಜೆಯಲ್ಲಿರ್ತಕ್ಕಂಥ ಆಫೀಸರ್ಸ್ ನ ಟಾರ್ಗೆಟ್ ಮಾಡುವಂಥದ್ದು ಇರ್ಬೋದು. ಈ ಹುರಿಯತ್ ಕಾನ್ಫರೆನ್ಸ್ ಅಂತಕ್ಕಂಥದ್ದು ಏನಿದೆ, ಅದರ ಅಂಗ ಸಂಸ್ಥೆಗಳು, ಅದರ ಸಂಸ್ಥೆಗಳಾಗಿರ್ತಕ್ಕಂಥ ಪ್ರತ್ಯೇಕತಾವಾದಿಗಳ ಗುಂಪುಗಳ ಕೈವಾಡ ಮುಂಚಿನಿಂದಲೂ ಇರ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಬಹುತೇಕವಾಗಿ 80 to 90% ಹುರಿಯತ್ ಕಾನ್ಫರೆನ್ಸ್ ನ ಜೊತೆಗಿದ್ದಂತ ಪ್ರತ್ಯೇಕತಾವಾದಿ ಗುಂಪುಗಳು ಮೇನ್ ಸ್ಟ್ರೀಮ್ ಪೊಲಿಟಿಕ್ಸ್ಗೆ ಬಂದಿದ್ದಾವೆ. ಅದನ್ನ ಸ್ವತಃ ಅಮಿತ್ ಶಾ ಅವರೇ ಸಾಕಷ್ಟು ಬಾರಿ ತಮ್ಮ ಎಕ್ಸ್ ಪೋಸ್ಟ್ ಗಳ ಮೂಲಕವಾಗಿ ಓಪನ್ ಆಗಿ ಅದನ್ನ ಘೋಷಣೆಯನ್ನ ಕೂಡ ಮಾಡ್ಕೊಂಡಿದ್ರು. ಆದ್ರೆ ನೋಡಿ, ಈ ಉಗ್ರ ಮನಸ್ಥಿತಿಗಳನ್ನ ಬೇರು ಸಮೇತ ಕಿತ್ತು ಹಾಕೋದು ಅಷ್ಟು ಸುಲಭವಲ್ಲ. ಹೀಗಾಗಿ ಅಳಿದುಳಿದಂತ ಪಳಿಯುಳಿಕೆಗಳೇನಿತ್ತು ಅವು ಇಂತಹ ಒಂದು ಹೀನ ಕೃತ್ಯದಲ್ಲಿ ಒಂದು ಸಹಾಯವನ್ನ ಮಾಡ್ತಾ ಇದಾವೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿರುವಂತದ್ದು. ಇನ್ನು ನ್ಯೂಸ್ 18, ನಮ್ಮ ಹಿಂದಿ ನ್ಯೂಸ್ 18 ಏನಿದೆ ಶರ್ಮಿತಾ, ಅವರು ಕೂಡ ಕೆಲವೊಂದಿಷ್ಟು ವರದಿಯನ್ನ ಮಾಡಿದ್ದಾರೆ. ಈ ಉಗ್ರರು ಏನಿದ್ದಾರೆ, ಇವರು 2 ದಿನಗಳ ಮುಂಚಿತವಾಗಿಯೇ ಅಲ್ಲಿಗೆ ಒಂದು ಬೈಸರನ್ ವ್ಯಾಲಿ ಹತ್ರ ಬಂದಿತ್ತು, ಅಲ್ಲಿ ಸ್ಥಳೀಯರ ಸಹಾಯ ಸಿಕ್ಕಿತ್ತು ಅಂತ ಕೂಡ ಆ ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಎನ್ಐಎ ಮೂಲಗಳಿಂದ ತಿಳಿದು ಬಂದಂತ ಮಾಹಿತಿ ಇದು. ಹೀಗಾಗಿ ಈ ಒಂದು ನೆಕ್ಸಸ್ ಏನಿದೆ, ಈ ಸಂಪರ್ಕದ ಕೊಂಡಿಗಳೇನಿದಾವೆ, ನಾವು ತಿಳಿದುಕೊಂಡಷ್ಟು ಸುಲಭ ಇಲ್ಲ. ಈಗ ಆಲ್ರೆಡಿ ನೋಡಿ, ಎಷ್ಟೋ ಜನರನ್ನ ಬಂಧಿಸಲಾಗ್ತಾ ಇದೆ, ಎಷ್ಟೋ ಜನ ಪಾಕಿಸ್ತಾನಿಯರನ್ನ ಏನು ವಾಪಸ್ ಕಳಿಸಲಾಗ್ತಾ ಇದೆ. ನಮ್ಮಲ್ಲಿರ್ತಕ್ಕಂಥ CRPF ಯೋಧರನ್ನ ಮದುವೆ ಆದಂತವ್ರು ಇದ್ದಾರೆ, ಅಥವಾ ಇಲ್ಲಿರ್ತಕ್ಕಂಥ ಉನ್ನತ ಅಧಿಕಾರಿಗಳನ್ನ ಮದುವೆ ಆದಂತವ್ರು ಇದ್ದಾರೆ. ಹೀಗಾಗಿ ಈ ನೆಕ್ಸಸ್ ಏನಿದೆ ತುಂಬಾ ಡೀಪ್ ಆಗಿರುವಂತದ್ದು. ಅದನ್ನ ಬುಡ ಸಮೇತ ಕಿತ್ತು ಹಾಕುವಂತ ಪ್ರಯತ್ನಕ್ಕೆ ಎನ್ಐಎ ಮುಂದಾಗ್ತಾ ಇದೆ. ಜೊತೆಗೆ ಅರು ವ್ಯಾಲಿ ಇರ್ಬೋದು, ಅಥವಾ ಬೇರೆ ಬೇರೆ ವ್ಯಾಲಿಗಳಲ್ಲಿ ಏನಿದೆ, ಅಲ್ಲೂ ಕೂಡ ಈಗ ಒಂದಿಷ್ಟು ಶಂಕಿತರನ್ನ ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ. ಹೀಗಾಗಿ ಒಟ್ಟಾರೆ ಈ ತನಿಖೆಯನ್ನ ಬುಡ ಸಮೇತವಾಗಿ ಮುಟ್ಟಬೇಕು. ಯಾರೆಲ್ಲ ಇದಕ್ಕೆ ಸಾಕ್ಷ್ಯಾಧಾರವನ್ನ ಕೇಳ್ತಾ ಇದ್ದಾರೆ, ಸರಿಯಾದ ಸಾಕ್ಷ್ಯಾಧಾರವನ್ನ ಕೊಡಬೇಕು. ಅಲ್ಟಿಮೇಟ್ ಆಗಿ ಭಾರತ ಸರ್ಕಾರದ ಮತ್ತು ಭಾರತದ ಸೇನಾ ಅಧಿಕಾರಿಗಳದ ಅಥವಾ ನಮ್ಮ ಎನ್ಐಎ ಗುರಿ ಏನಂದ್ರೆ, ಪಾಕಿಸ್ತಾನ ಅನ್ನತಕ್ಕಂಥ ಟೆರರ್ ಫ್ಯಾಕ್ಟರಿಗೆ ಟಾರ್ಗೆಟ್ ಮಾಡಬೇಕಾಗಿರುವಂತದ್ದನ್ನ ಕೂಡ ಇದು ತೋರಿಸ್ತಾ ಇದೆ. ಯಾಕಂದ್ರೆ ಒಂದೊಂದು ಮಾಹಿತಿಗಳು ಕೂಡ ಬೆಚ್ಚಿ ಬೀಳಿಸುವಂತ ಬರ್ತಾ ಇದಾವೆ ಶರ್ಮಿತಾ. ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಪೆಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಪ್ರಕರಣ ಸಂಬಂಧ ಘಟನಾ ಸ್ಥಳಕ್ಕೆ ಎನ್ಐಎ ಹಿರಿಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಎನ್ಐಎ ಡಿಜಿ, ಇಬ್ಬರು ಐಜಿಗಳು ಸೇರಿದಂತೆ ಹಲವು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ. ಬೈಸರನ್ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಘಟನೆ ಆದ ತಕ್ಷಣ ಎನ್ಐಎಗೆ ಈ ಕೇಸ್ ಹ್ಯಾಂಡ್ ಓವರ್ ಆಯ್ತಲ್ಲ, ಆವಾಗಲೇ ಆ ಘಟನೆಯ ಮರುಸೃಷ್ಟಿಯನ್ನ ಅಧಿಕಾರಿಗಳು ಹೋಗಿ ಅಲ್ಲಿ ಮಾಡಿದ್ರು. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಸೊ ಇವತ್ತು ಹಿರಿಯ ಅಧಿಕಾರಿಗಳು ಬೈಸರನ್ ಕಣಿವೆ ಪ್ರದೇಶಕ್ಕೆ, ದಾಳಿ ಆಯ್ತಲ್ಲ ಮೊನ್ನೆ, ಸೊ ಅಲ್ಲಿಗೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ 3D ಮ್ಯಾಪಿಂಗ್ನಲ್ಲಿ ಮಹಜರನ್ನ ಎನ್ಐಎ ಟೀಮ್ ಮಾಡಿತ್ತು. ಇವತ್ತು ಹಿರಿಯ ಅಧಿಕಾರಿಗಳು ಮತ್ತೊಮ್ಮೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲ ಆಯಾಮಗಳಲ್ಲೂ ಕೂಡ ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಡಿಜಿ ಹಾಗೇನೆ ಪ್ರಮುಖ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ತೆರಳಿದ್ದಾರೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಅಲ್ಲಿ. ಇನ್ನು ಈ ಬಗ್ಗೆ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ, ನೋಡಿ.
डीजी एनआईए अभी अभी पहलगाम पहुंच गए और आप देख सकते हैं कि ये डीजी एनआईए का कैवलकेड है और जो यहाँ से जो है बाइसरन अटैक जो हुआ था उसका स्टॉक लेने के लिए, उस सिचुएशन का स्टॉक लेने के लिए पहलगाम पहुंच गए हैं। और आप देख सकते हैं कि ये डीजी एनआईए का कैवलकेड है जो अभी यहाँ पे जो सीआरपीएफ कैंप है वहाँ पे इन्होंने एक उच्च सतर की मीटिंग जो है वो ले ली और इसके बाद अब ये यहाँ से निकल रहे हैं। और ऐसा बताया जा रहा है कि जो पूरे पहलगाम में जो इन्वेस्टिगेशन प्रोसेस जारी है एनआईए की तरफ से या जो मल्टीपल सिक्योरिटी एजेंसीज हैं उनकी तरफ से, तो उसका स्टॉक लेने के लिए, उसका जायज़ा लेने के लिए अब अलग-अलग मीटिंगें डीजी एनआईए करेंगे। और हम आपको बता दें कि जो उच्च सतर के अफसरान थे एनआईए के, तो वो यहाँ पर ऑलरेडी मौजूद थे और जो अलग अलग जो इन्वेस्टिगेटिंग एजेंसीज़ है उनसे डीजी एनआईए ने बात की और यहाँ तक कि जो बाइसरन का एरिया हम दिखाना चाहेंगे, इसका पूरा जायज़ा लिया गया इसकी टोपोग्राफी के बारे में। और फिलहाल हम ये कह सकते हैं कि जो मीटिंगों का दौर है वो शुरू हो चुका है और डीजी एनआईए लगातार अब सिचुएशन को बजात खुद मॉनिटर कर रहे हैं। और आईजी एनआईए की अगर हम बात करेंगे या डीआईजी एनआईए की बात करेंगे तो लगातार कैंप यहीं पे किया हुआ है इन अफसर्स ने और जो एनआईए की टीम है लगातार यहीं पर मौजूद है। और ये कोशिश की जा रही है कि जो तमाम लीड्स है, तमाम एंगल्स है इस केस के, उनको जांचा जाए। और ख़ास तौर पर अगर OGW नेटवर्क का इसमें कहीं पर जो है समर्थन हासिल हुआ था इस हमले को, तो उसको भी, और पूरी जो इस ऑपरेशन को जो चलाया जा रहा है, जो इन्वेस्टिगेशन प्रोसेस है यहाँ पर, उस सिलसिले में मालूमात भी हासिल की जाएंगी। आफाक शाह के साथ न्यूज़ 18 के लिए पहलगाम से मुदस्सिर कादरी। ಇನ್ನು ಪಾಕಿಸ್ತಾನದ ಸೆಲೆಬ್ರಿಟೀಸ್ಗೆ ಶಾಕ್ ಅನ್ನು ಕೊಟ್ಟಿದೆ ಭಾರತ. ಪಾಕ್ ನಟ ನಟಿಯರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಬಂದ್ ಮಾಡಲಾಗಿದೆ ಭಾರತದಲ್ಲಿ. ಪಾಕ್ ಕಲಾವಿದರ ಇನ್ಸ್ಟಾ ಖಾತೆಯನ್ನ ಭಾರತ ಬಂದ್ ಮಾಡಿದೆ. ಸೊ ಈ ಮುಖಾಂತರನೂ ಕೂಡ ಸೆಲೆಬ್ರಿಟೀಸ್ಗೂ ಶಾಕ್ ಅನ್ನು ಕೊಡುವಂತ ಪ್ರಯತ್ನವನ್ನ ಭಾರತ ಮಾಡಿದೆ. ಈಗ ರಾಜತಾಂತ್ರಿಕವಾಗಿ ಯುದ್ಧವನ್ನ ಸಾರಿದ್ದಾಗಿದೆ. ಒಂದೊಂದೇ ಪ್ರತ್ಯಸ್ತ್ರಗಳನ್ನ ಬಿಡುವಂತ ಕೆಲಸವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ಇನ್ನೊಂದು ಕಡೆ ಪಾಕ್ ಕಲಾವಿದರು, ಬಾಲಿವುಡ್ ಅನ್ನ ತುಂಬಾ ಜನ ನಂಬ್ಕೊಂಡಿದ್ದಾರೆ ಪಾಕಿಸ್ತಾನದ ಕಲಾವಿದರು. ಇಲ್ಲಿ ತುಂಬಾ ಜನ ಅವರನ್ನ ಫಾಲೋ ಮಾಡ್ತಾ ಇದ್ದಾರೆ ಕಲೆ ವಿಷಯವಾಗಿ. ಇದೀಗ ಅಂತಹ ಕಲಾವಿದರಿಗೆ ಭಾರತ ಸರ್ಕಾರ ಶಾಕ್ ಅನ್ನು ಕೊಟ್ಟಿದೆ. ಮಹಿರಾ ಖಾನ್, ಹನಿಯಾ ಅಮರ್, ಆಲಿ ಜಫರ್, ಸನಮ್ ಸಯೀದ್, ಬಿಲಾಲ್ ಅಬ್ಬಾಸ್ ಸೇರಿದಂತೆ ಹಲವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಬಂದ್ ಮಾಡಲಾಗಿದೆ. ಇಕ್ರಾ ಅಜೀಜ್, ಐಜಾ ಖಾನ್, ಇಮ್ರಾನ್ ಅಬ್ಬಾಸ್ ಹಾಗೇನೆ ಸಜಾಲ್ ಅಲಿ ಸೇರಿದಂತೆ ಹಲವರ ಅಕೌಂಟ್ ಅನ್ನ ಬ್ಯಾನ್ ಮಾಡಲಾಗಿದೆ. ಭಾರತದ ಪ್ರತಿಯೊಂದು ಹೆಜ್ಜೆಗೆ, ನಡೆಗೆ ಪಾಪಿ ಪಾಕಿಸ್ತಾನ ನಡುಗಿ ಹೋಗ್ತಾ ಇದೆ. ಇದೀಗ ಸಹಾಯಕ್ಕಾಗಿ ಅಮೆರಿಕ ಮೊರೆ ಹೋಗಿದೆ ಪಾಕಿಸ್ತಾನ. ಜೈಶಂಕರ್ಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಕರೆಯನ್ನ ಮಾಡಿದ್ದಾರೆ. ಜೈಶಂಕರ್ ಅವರಿಗೆ ಕರೆ ಮಾಡಿದ್ದು ಮಾರ್ಕೋ ರೂಬಿಯೋ. ಈಗ ಸಹಾಯಕ್ಕಾಗಿ ಪಾಕಿಸ್ತಾನ ಅಮೆರಿಕ ಮೊರೆ ಹೋಗಿದೆ. ಈಗ ಭಾರತ ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮ ಮೇಲೆ ದಾಳಿ ಮಾಡಬಹುದು, ನೀವೇ ಮಧ್ಯಸ್ಥಿಕೆಯನ್ನ ವಹಿಸಬೇಕು, ಸಂಧಾನ ಮಾಡಿ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಅಮೆರಿಕಾಗೆ ಈಗ ಬೇಡ್ಕೊಳ್ತಾ ಇದೆ. ಭಾರತಕ್ಕೆ ನಿರಂತರ ಸಹಕಾರ ಇದೆ ಅಂತ ಹೇಳಿ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಮಾರ್ಕೋ ರೂಬಿಯೋ ಖಂಡಿಸಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಕಾಪಾಡೋದಕ್ಕೆ ರೂಬಿಯೋ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಪಾಕ್ ಪ್ರಧಾನಿ ಶೆಹಬಾಜ್ಗೂ ಕೂಡ ಮಾರ್ಕೋ ರೂಬಿಯೋ ಕರೆ ಮಾಡಿದ್ದಾರೆ. ಪಹಲ್ಗಾಮ್ ತನಿಖೆಗೆ ಸಹಕರಿಸುವಂತೆ ಪಾಕ್ಗೆ ತಾಕೀತನ್ನ ಅವರು ಮಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧ ಪ್ರಕರಣ ಸಂಬಂಧ ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಯುದ್ಧದ ಕಾರ್ಮೋಡ ಆವರಿಸಿದೆ. ಈ ಉದ್ವಿಗ್ನತೆ ಮಧ್ಯದಲ್ಲಿ ಪಾಕ್ನ NSAಗೆ ಹೊಸ ಮುಖ್ಯಸ್ಥರನ್ನ ನೇಮಕ ಮಾಡಲಾಗಿದೆ. ಒಂದಿಷ್ಟು ವರದಿಗಳು ಬರ್ತಾ ಇದ್ವು. ಈಗ ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಯುದ್ಧ ಆದರೂ ಕೂಡ ಅಲ್ಲಿನ ಸಚಿವರು ಅಥವಾ ಉದ್ಯಮಿಗಳು ಯಾರ್ಯಾರಿದ್ದಾರೆ ಅವರೆಲ್ಲ ಅವ್ರ ಫ್ಯಾಮಿಲಿನ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾಗಿದೆ ಅಂತ ಹೇಳಿ, ಮತ್ತೆ ಅಮಾಯಕರೇ ಇದರಲ್ಲಿ ಬಲಿಯಾಗೋದು ಅಂತಲೂ ಕೂಡ ಚರ್ಚೆಗಳಾಗ್ತಾ ಇತ್ತು. ಎಲ್ಲ ಬೆಳವಣಿಗೆ ಮಧ್ಯದಲ್ಲಿ NSAಗೆ ಹೊಸ ಮುಖ್ಯಸ್ಥರಾಗಿ ಅಸಿಂ ಮಲಿಕ್ ನೇಮಕ ಆಗಿದ್ದಾರೆ. ISIನ ಲೆಫ್ಟಿನೆಂಟ್ ಜನರಲ್ ಆಗಿದ್ರು ಅಸಿಂ ಮಲಿಕ್ ಪಾಕ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಇದೀಗ ನೇಮಕಗೊಂಡಿದ್ದಾರೆ. ಭಾರತದ ನಡೆಗೆ ಪಾಪಿ ಪಾಕಿಸ್ತಾನ ಪತ್ರಗುಟ್ಟು ಹೋಗ್ತಿದೆ. ಒಂದಿಷ್ಟು ಮೇಜರ್ ಬದಲಾವಣೆಗಳನ್ನ ಮಾಡ್ತಾ ಇದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯೆ ಪ್ರಕರಣ ಸಂಬಂಧ ಶೃಂಗೇರಿ ಶಾರದಾ ಮಠದಿಂದ ಉಗ್ರರ ದಾಳಿಗೆ ಖಂಡನೆಯನ್ನ ವ್ಯಕ್ತಪಡಿಸಲಾಗಿದೆ. ಮೃತಪಟ್ಟಂತ 26 ಜನರಿಗೆ, ಉಗ್ರರ ದಾಳಿಗೆ ಬಲಿಯಾದ್ರಲ್ಲ ಆ 26 ಜನರಿಗೆ ಮಠದ ವತಿಯಿಂದ ತಲಾ 2 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಕಿರಿಯ ಜಗದ್ಗುರುಗಳು ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಈ ಘೋಷಣೆಯನ್ನ ಮಾಡಿದ್ದಾರೆ. ಪಹಲ್ಗಾಮ್ ಘಟನೆಯನ್ನ ಶೃಂಗೇರಿ ಸ್ವಾಮೀಜಿ ಖಂಡಿಸಿದ್ದಾರೆ.
ಮತ್ತೆ ಶೃಂಗೇರಿ ಪೀಠದಿಂದ ಮೃತಪಟ್ಟ 26 ಕುಟುಂಬ ಸದಸ್ಯರಿಗೆ 2 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. जिनका नुकसान हुआ है उन लोगों की थोड़ी सी सहायता के लिए हम इस दक्षिणाम्नाय श्रृंगेरी शारदा पीठ के द्वारा एक एक परिवार को हम 2 लाख रुपए प्रसाद के रूप में देना चाहते हैं और हम ये भी चाहते हैं कि उन लोगों को धैर्य मिले और इस श्रृंगेरी शारदा पीठ के द्वारा उन लोगों के लिए जो 2 लाख रुपए सहायता के रूप में शारदा प्रसाद के रूप में हम देना चाहते हैं, इस संपत्ति के द्वारा उनके घर में फिर से एक नया जीवन और एक अक्षय संपत्ति उनको प्राप्त हो, जिनका